ನಮ್ಮ ಸೆಂಟ್ರಲ್ ಬಂದ್ಬಿಟ್ಟು PC ಮೋಹನ್ ಅವರು 3 ಸಲ ಗೆದ್ದಿದ್ದಾರೆ. ಇವಾಗ ಮನ್ಸೂರ್ ಅಲಿ ಖಾನ್ ಅಂತ ಅಂದ್ಬಿಟ್ಟು ನಿಲ್ತಾ ಇದ್ದಾರೆ ಕಾಂಗ್ರೆಸ್ಗೆ. ಇಲ್ಲಿ ಯಾರು ಗೆಲ್ಬೇಕು? ಸೊ ಇಲ್ಲಿ ಅವರು PC ಮೋಹನ್ ಸಾಹೇಬರು ಇವಾಗ 3 ಸಲ ಇಲ್ಲೇ ಎಲೆಕ್ಷನ್ ಗೆದ್ದಿರೋದ್ರಿಂದ ಮತ್ತೆ ಈ ಚುನಾವಣೆಯಲ್ಲಿ ಮತ್ತೆ ಅವರೇ ಗೆಲ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಅಂದ್ರೆ ಹೊಸಬ್ರಿಗೆ ಚಾನ್ಸ್ ಕೊಡೋದು ಬೇಡ ಅಂತ ಅಂತಿದ್ದೀರಾ? ಹೊಸಬ್ರು ಅಂದ್ರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಸರ್, ಹೊಸಬ್ರು ಚಾನ್ಸ್ ಕೊಡ್ಬೋದು, ಇಲ್ಲ ಅಂತಲ್ಲ. ಬಟ್ ನಾವು ಮುಂದಿನ ಪೀಳಿಗೆ ಯೋಚನೆ ಮಾಡಬೇಕಲ್ಲ ಸರ್. PC ಮೋಹನ್ ಅವ್ರು ಬಂದ್ರೆ ಚೆನ್ನಾಗುತ್ತೆ ಅಂತ ಆಗುತ್ತೆ ಸರ್. ಏನೇನಾಗ್ತಿದೆ ಸರ್ ಇವಾಗ? ಚೆನ್ನಾಗಿ ಏನೇನಾಗ್ತಿದೆ ಇವಾಗ ಬಂದ್ಬಿಟ್ಟು ಎಲ್ಲ ರೋಡ್ಗಳು, ಈ ಮಾರ್ಕೆಟ್ ನೋಡಿ ಇವಾಗ ಆ್ಯಕ್ಚುಲಿ ಫಸ್ಟ್ ಎಲ್ಲ ಇದು ಡೈಲಿ ಬಂದು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ, ಇಲ್ಲಿ ಎಲ್ಲ ಮೇಂಟೆನೆನ್ಸ್ ಕರೆಕ್ಟ್ ಆಗಿದೆ ಸರ್. ಸೊ ಇವಾಗ ಮಾರ್ಕೆಟ್ ಒಳಗೆ ಹೋಗೋಣ. ಮಾರ್ಕೆಟ್ ಒಳಗೆ ಹೋಗ್ಬಿಟ್ಟು ಅಲ್ಲೇನು ಅನ್ಕೊಂತವ್ರೆ ಇನ್ನ ಜನರು, ಮತ್ತು ಇಲ್ಲಿ ಯಾರು ಬರ್ಬೇಕು ಅನ್ಕೊಂತವ್ರೆ, ಮತ್ತು ನಮ್ಮ ದೇಶ ಅಭಿವೃದ್ಧಿ ಆಗೋಕ್ಕೆ ಏನೇನು ಮಾಡಬೇಕು ಅಂತ ಅನ್ಕೊಂತವ್ರೆ, ಇದ್ರ ಬಗ್ಗೆ ಇವಾಗ ಸ್ವಲ್ಪ ಇಂಪ್ಯಾಕ್ಟ್ ಆಗಿ ಒಳಗೆ ನುಗ್ಗಿ ಕೇಳೋಣ ಬನ್ನಿ. ಇವಾಗ ಮನ್ಸೂರ್ ಅಲಿ ಖಾನ್ ಅವರು ಕಾಂಗ್ರೆಸ್ ಕಡೆಯಿಂದ ನಿಲ್ತಾ ಇದ್ದಾರೆ. ಕಾಂಗ್ರೆಸ್ ಬರಬೇಕಾ ಬಿಜೆಪಿ? ಬಿಜೆಪಿನೇ ಬರಲ್ಲ ಸರ್, ಕಾಂಗ್ರೆಸ್ ಬರೋಕ್ಕೆ ಚಾರ್ಜ್ ಅಲ್ಲ. ಏನಕ್ಕೆ ಬರಲ್ಲ? ಬಿಜೆಪಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಆಚೆಗಳೆಲ್ಲ, ಅದಕ್ಕೆ ಎಲ್ಲ ಬಿಜೆಪಿಗೆ ಹೋಗ್ತಾರೆ. ಅಲ್ಲ, ಇಲ್ಲಿ ನಿಮಗೆ ಒಳ್ಳೆ ಕೆಲಸ ಏನು ಅನಿಸ್ತಿದೆ? ಎಲ್ಲ ಜಾಗದಲ್ಲಿ ಒಳ್ಳೆ ಕೆಲಸ ಬಿಜೆಪಿನೇ ಮಾಡಿರೋದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡಿದ್ದಾರೆ, ಆಚೆಗಳೆಲ್ಲ ಬಿಜೆಪಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನೀವು ಯಾರಿಗೆ ಆಗ್ತೀರಾ? ನಾವೆಲ್ಲ ಕಾಂಗ್ರೆಸ್ಸೇ. ಬಿಜೆಪಿಗೆ ಮೈಂಡ್ ಎಲ್ಲ ಬಿಜೆಪಿ ಇದೆ. ಮೈಂಡ್ ಎಲ್ಲ ಬಿಜೆಪಿಗಿದೆ, ಓಟ್ ಮಾತ್ರ ಕಾಂಗ್ರೆಸ್ಗೆ ಹಾಕ್ತೀರಾ? PM ಯಾರು ಆಗಬೇಕು? ಮೋದಿ ಹಾಕೋದು. ರಾಹುಲ್ ಗಾಂಧಿ ಅವರು ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ಕಾಂಗ್ರೆಸ್ಸೇ ಗೆಲ್ಲಬೇಕು. ಯಾಕೆ? ಯಾಕಂದ್ರೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಏನು ಒಳ್ಳೇದು? ಎಲ್ಲರಿಗೆ ಒಳ್ಳೇದಾಗತ್ತೆ, ಬಡವರಿಗೆಲ್ಲ. ಅರೆ ಬಿಜೆಪಿ ಬಂದ್ರೆ ಬಡವ್ರಿಗೆ ಒಳ್ಳೇದಾಗಲ್ವಾ? ಎಲ್ಲಿ ಆಗತ್ತೆ? ಎಲ್ಲ ಬೆಲೆ ಜಾಸ್ತಿ ಮಾಡ್ತಾರೆ. ಇವಾಗ ಇಲ್ಲಿ ತರಕಾರಿ ಬೆಲೆ ಇದೆಲ್ಲ ಜಾಸ್ತಿ ಆಗ್ತಿದೆ. ಬಿಸಿಲೆಲ್ಲ ಅದಕ್ಕೆ ಜಾಸ್ತಿ ಆಗ್ತೈತೆ. ನೀರಿಲ್ಲ, ಗದ್ದೆಯಲ್ಲಿ ಏನೂ ಇಲ್ಲ, ಅದರಿಂದ ಬೆಲೆ ಜಾಸ್ತಿ ಆಗ್ತೈತೆ. ಕಾಂಗ್ರೆಸ್ ಬಂದ್ರೆ ಇದೆಲ್ಲ ಮಾಡ್ತಾರೆ, ಹೆಚ್ಚು ಕಮ್ಮಿ ಮಾಡಿ ಎಲ್ಲರಿಗೆ ಬಡವರಿಗೆ ಒಳ್ಳೇದಾಗತ್ತೆ. ಅಲ್ಲ, 3 ಸಲ ಇವಾಗ ಇವ್ರು ಗೆದ್ದಿದಾರಲ್ವಾ PC ಮೋಹನ್ ಅವರು? 3 ಸಲ ಗೆದ್ದಿ ಇಲ್ಲಿ ಒಳ್ಳೇದಾಗಿದೆ ಏನಾದ್ರು? ಏನಿಲ್ಲ ಅಣ್ಣ, ಕಾಂಗ್ರೆಸ್ ಬಂದ್ರೆ ಒಳ್ಳೇದಣ್ಣ ನಮ್ಗೆ. ಬಿಜೆಪಿ ಎಲ್ಲ ಒಟ್ಟಿನಲ್ಲಿ ಕಾಂಗ್ರೆಸ್ ಬಂದ್ಬೇಕು, ಒಳ್ಳೇದು, ಎಲ್ಲರಿಗೆ ಒಳ್ಳೇದಾಗತ್ತೆ. ಎಲ್ಲ ಬೆಲೆ ಕಮ್ಮಿ ಆಗತ್ತೆ. ಇಲ್ಲಾದ್ರೆ ಎಲ್ಲ ಏರಿಸ್ಬಿಡ್ತಾರೆ, ಪೆಟ್ರೋಲು ಎಲ್ಲ ಗ್ಯಾಸು ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ಬಿಜೆಪಿ ಅವ್ರು ಬಂದು. ಇಲ್ಲಿ ಬಂದ್ಬಿಟ್ಟು PC ಮೋಹನ್ ಅವ್ರು 3 ಸಲ ಗೆದ್ದಿದ್ದಾರೆ. ಅವ್ರು ಗೆದ್ದಿರೋದು ನಿಮ್ಗೆ ಏನಾದ್ರು ಒಳ್ಳೇದು ಮಾಡಿದಾರಾ? ನಮ್ಗೆ ಒಳ್ಳೇದು ಮಾಡಿದಾರಲ್ಲ. ಯಾವುದು ನೀರು ತೊಂದರೆ ಇಲ್ಲ, ಕರೆಂಟು ತೊಂದರೆ ಇಲ್ಲ. ಅದೆಲ್ಲ ಮಾಡಿರೋದು ಕಾಂಗ್ರೆಸ್ ಅಲ್ವಾ? ಇವ್ರು ಬಂದಿರೋದು ಯಾರೋ ನಮ್ಗೊಬ್ರು ಮಾಡಿದ್ದಾರೆ, ನಮ್ಮ ಏರಿಯಲ್ಲಿ ಅವರೇ ಬರ್ತಾ ಇರೋದು. ನೀವು ಯಾರಿಗೆ ಓಟ್ ಹಾಕ್ತೀರಾ ನಿಮ್ಮ ಪ್ರಕಾರ? ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ಕಾಂಗ್ರೆಸ್ಗೆ ಇವಾಗ ರಾಹುಲ್ ಗಾಂಧಿ ಗೆಲ್ಬೇಕಾ ಮೋದಿ ಗೆಲ್ಬೇಕಲ್ಲ ಅಷ್ಟೇ? ಇವಾಗ ಮೋದಿ ಗೆದ್ರೆ ಒಳ್ಳೇದು. ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ತೀರಾ? ಆದ್ರೆ ಗೆಲ್ಬೇಕು, ಮೋದಿ ಗೆಲ್ಬೇಕು? ಕಾಂಗ್ರೆಸ್ಗೆ ನಾನು ಯಾವಾಗ ಓಟ್ ಹಾಕೋದು. ಆದ್ರೆ ಮೋದಿ ಗೆಲ್ಬೇಕು. ಮೋದಿ ಗೆದ್ರೆ ಒಳ್ಳೇದಾಗುತ್ತೆ. ರಾಹುಲ್ ಗಾಂಧಿ ಬಂದ್ರೆ? ರಾಜೀವ್ ಗಾಂಧಿ ಬಂದರೆ ಇರೋರಿಗೆಲ್ಲ ಸಂಬಳ ತಗೊಳ್ಳೋರಿಗೆ ಒಳ್ಳೇದು ಮಾಡ್ತಾರೆ. ನಾವು ಬಡವ್ರಿಗೆಲ್ಲ ಏನು ಮಾಡಲ್ಲ. ಬಡವ್ರಿಗೆಲ್ಲ ಏನು ಮಾಡಲ್ಲ, ಸಂಬಳ ತಗೊಳ್ತಾರಲ್ಲ ಅವ್ರಿಗೆ ಎಲ್ಲ ಇದು ಮಾಡ್ತಾವ್ರೆ. ನಮ್ಮ ದೇಶದ ಬಗ್ಗೆ ಹೇಳೋಣ ಬನ್ನಿ, ಪರವಾಗಿಲ್ಲ. ಉಗಿಸ್ಕೊಂಡ್ರು ಪರವಾಗಿಲ್ಲ, ಒಡಿಸ್ಕೊಂಡ್ರು ಪರವಾಗಿಲ್ಲ, ಒಟ್ನಲ್ಲಿ ನಮ್ಮ ದೇಶದ ಒಳ್ಳೇದಾಗಬೇಕು. ಜನರೆಲ್ಲ ಏನು ಅನ್ಕೊಂಡವ್ರೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಯಾವ ಸರ್ಕಾರ ಕಡೆಯಿಂದ ಏನು ನಿಮಗೆ ಒಳ್ಳೇದಾಗ್ತಿಲ್ಲ? ಇಲ್ಲಪ್ಪ, ಏನಿಲ್ಲ. 15 ವಯಸ್ಸು ಹುಡುಗಿ ಕಣ್ಣು ನಾನು ಬಂದು ಇನ್ನೂ ಸಾಯ್ತೀನಿ ಇಲ್ಲಿ. ನನ್ನ ಕತೆ ಕೇಳಬೇಡ ನೀನು. ನಾವು ಕತೆ ಕೇಳಿದ್ರೆ ನೀನು ನಿದ್ದೆ ಮಾಡಲ್ಲಪ್ಪ. ನಮ್ಗೆ ಯಾರು ಕೊಟ್ಟಿಲ್ಲ, ಯಾರ ಹತ್ರ ನಾನು ಓಟ್ ಹೋಗಿದ್ರು ನಮ್ಮ ಇಷ್ಟಿಗೆ ಯಾರಿಗೆ ಆಗಬೇಕೋ ಅವ್ರಿಗೆ ಹಾಕ್ತೀನಿ. ಅದೇ ಯಾರಿಗೆ ಹಾಕ್ತೀರಾ ಇಷ್ಟ? ನಾನು ಯಾರಿಗೆ ಹಾಕಿದ್ದೀನಿ, ವರ್ಷಕ್ಕೆ ಒಂದ್ಸತಿ ಒಬ್ಬೊಬ್ರಿಗೆ ಹಾಕ್ತೀನಿ. ನಮ್ಗೆ ಯಾರಿಗೆ ಗೊತ್ತು? ನೀವು ಎಲ್ಲರಿಗೂ ಚಾನ್ಸ್ ಸಿಗಬೇಕು ಅಂತ ಎಲ್ಲರಿಗೂ ಹಾಕ್ತಿದ್ದೀರಾ? ಅದೇ ನಮಗೆ ನೀನು ಬೇಕು, ಅವನು ಬೇಕು, ಇವನು ಬೇಕು, ಎಲ್ಲರೂ ಬೇಕಲ್ಲ. ಒಟ್ಟಿನಲ್ಲಿ ನಿಮಗೆ ಯಾರು ಒಳ್ಳೇದು ಮಾಡ್ತಾರೆ ಅವ್ರು ಬರಬೇಕು. ನನಗೆ ಒಳ್ಳೇದು ಅಂತೀಯಲ್ಲ ಕಣೋ, ನಮಗೆ ಮನಸ್ಸು ಇರೋರಿಗೆ ಆಗ್ಬಿಟ್ಟು ಬದ್ಬಿಡ್ತೀನಿ. ನಾನು ಇವ್ರಿಗೆ ಹಾಕ್ತೀನಿ, ನನಗೆ ಕಾಸು ಕೊಟ್ಟು ಇವ್ರಿಗೆ ಹಾಕ್ತೀನಿ ಅಂತ ನಾನು ಕೇಳಲ್ಲ. ನನಗೆ ಆಸೆ ಇದ್ದರೆ ನೀನು ಇವಾಗ ಹೇಳ್ದ್ರಲ್ಲ ಅವಳು ನಮ್ಮ ಫ್ರೆಂಡು, ಹಂಗೇನೆ ನೀನು ಹೇಳಿದ್ರು ನನಗೆ ಮನಸ್ಸು ಇದ್ದರೆ ನಿನಗೆ ಹಾಕ್ತೀನಿ. ನಮ್ಮ ದರ್ಶನ್ ಅಗರಬತ್ತಿ ಕಡೆಯವರಿಂದ ಒಂದು ಚಿಕ್ಕ ಗಿಫ್ಟು. ಬಡವ್ರಿಗೆ ಒಳ್ಳೇದಾಗೋರು ಗೆಲ್ಲಬೇಕು, ಬಡವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಇಲ್ಲಿನ ಜನ, ಇಲ್ಲಿ ಕಷ್ಟಪಡ್ತಿರೋ ಜನರದು ಆಸೆ. ನೋಡೋಣ. ಇದು ಏಷ್ಯಾ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.